ಯಾವಾಗ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿದೆ ಅಂತ ಹೇಳಿ ಒಬ್ರು ಟ್ವೀಟ್ ಮಾಡ್ತಾರೋ, ಅದಾದ ನಂತರ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಇಲ್ಲ ಯಾರು ಇದು ಮಾಡಿಲ್ಲ, ಯಾರ ಮಾತು ನಾನು ಕೇಳಿಲ್ಲ ಅಂತ ಹೇಳ್ತಾರಲ್ಲ, ಅದಾದ್ಮೇಲೆ ಆದಂತ ಬೆಳವಣಿಗೆಗಳಿಲ್ಲ. ನೀವು ಆಪರೇಷನ್ ಸಿಂಧೂರೇ ತಗೊಂಡ್ರೆ ನಿಮ್ಗೆ ಅದಕ್ಕಿಂತ ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ ಭಾರತದ ಉದಾಹರಣೆ ಇಲ್ಲ. ಅಲ್ಲಿ ಬಳಸಿದಂತ ಆಲ್ಮೋಸ್ಟ್ ಎಲ್ಲಾ ವೆಪನ್ಗಳನ್ನು ಆತ್ಮನಿರ್ಭರ ಭಾರತದಲ್ಲಿ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು ಆಲ್ಮೋಸ್ಟ್ 99%. ಬ್ರಹ್ಮೋಸ್ ಟಿಫಿನ್ ತಗೊಳ್ಳಿದ್ವಿ, ಅದು ಇಂಡಿಯಾ ರಷ್ಯಾ ಜಾಯಿಂಟ್ಲಿ ಡೆವಲಪ್ ಮಾಡ್ಕೊಂಡು ಬಂದಿರುವಂತದ್ದು ಸುಮಾರು ವರ್ಷಗಳಿಂದ. ಅದರ ಟೆಸ್ಟ್ ಆಗೋಯ್ತು. ನೀವು ನಂಬೋದಿಲ್ಲ ಅದಕ್ಕೆ ಯಾವ ಮಟ್ಟದ ಡಿಮಾಂಡ್ ಬಂದಿದೆ ಇವತ್ತು ಅಂತ ಹೇಳಿದ್ರೆ, ಬ್ರೆಜಿಲ್, ಫಿಲಿಪೈನ್ಸ್, ಆಮೇಲೆ ಲ್ಯಾಟಿನ್ ಅಮೆರಿಕ ಕೆಲವು ದೇಶಗಳು, ಬೇರೆ ಬೇರೆ ದೇಶಗಳು, ಎಲ್ಲಾ ದೇಶಗಳಿಂದ ಬ್ರಹ್ಮೋಸ್ ಮೇಲೆ ಒಂಥರ ಎಂಕ್ವೈರಿ ಬಂದಿದೆ ಈಗ, ನಮಗೆ ಬೇಕು ಅನ್ನೋ ಹಾಗೆ. ಸೊ ಈ ಆಪರೇಷನ್ ಸಿಂಧೂರ್ ಅನ್ನೋದು ಕೇವಲ ಒಂದು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ ಒಂದೇ ಅಲ್ಲ, ಅದರ ಜೊತೆಗೆ ಭಾರತದ ಒಂದು ಮಿಲಿಟರಿ ಸಿಸ್ಟಮ್ ನಲ್ಲಿ ಹೇಗೆ ಭಾರತದಲ್ಲೇ ತಯಾರಾದಂತ ವೆಪನ್ಸ್, ಮಿಸೈಲ್ಗಳು ಶಕ್ತಿಶಾಲಿಯಾಗಿ ಪರಿಣಾಮಕಾರಿಯಾಗಿದ್ದಾವೆ ಅನ್ನೋದನ್ನ ತೋರಿಸ್ತು. ಮೊನ್ನೆನೂ ಒಂದು ಲಿಂಕ್ ಕಳಿಸಿಲ್ಲ ಆದ್ಮೇಲೆ ಒಂದು ಕೋಆರ್ಡಿನೇಟ್ ಇದೆ, ಅದು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಗೂಗಲ್ ಮ್ಯಾಪ್ ಓಪನ್ ಮಾಡ್ಬಿಟ್ಟು ಕೋಆರ್ಡಿನೇಟ್ಸ್ ನ ಕಾಪಿ ಮಾಡಿ ಪೇಸ್ಟ್ ಮಾಡಾಕ್ತದೆ, ನಿಮ್ಗೆ ಇಮೇಜ್ ಓಪನ್ ಆಗುತ್ತೆ. ಇಲ್ಲಿ ಪಾಕಿಸ್ತಾನ ಒಳಗಡೆ ಮುರುಡಿಕೆ ಅಂತ ಹೇಳಿ ಆಪರೇಷನ್ ಅಟ್ಯಾಕ್ ಮಾಡೋದಿಲ್ಲ, ಆ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಪರ್ಟಿಕ್ಯುಲರ್ ಆಗಿ ಕರೆಕ್ಟ್ ಆಗಿ ಅದೇ ಜಾಗಕ್ಕೆ ಹೋಗಿ ಎಷ್ಟು ಕರಾರವಕ್ಕಾಗಿ ಆ 2 ಡೋಮ್ಗಳನ್ನ ನಾಶ ಮಾಡಿದೆ ಬ್ರಹ್ಮೋಸ್ ಮಿಸೈಲ್ ಅಂತ ಹೇಳಿ. ಆ ಕೋಆರ್ಡಿನೇಟ್ಸ್ ಹಾಕಿದ್ರೆ ನೀಟಾಗಿ ಜೂಮ್ ಮಾಡಿದ್ರೆ ಕಾಣಿಸುತ್ತೆ ಮೊಬೈಲ್ಗಳಲ್ಲಿ. ಸೊ ಈ ಮಟ್ಟದ ಒಂದು ಅಕ್ಯುರಸಿ ಇರುವಂತ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಗಳನ್ನ ಭಾರತ ಒಂಥರ ಒಂದು ಟ್ರಯಲ್ ಫೀಲ್ಡ್ ಅನ್ನೋದರ ಪಾಕಿಸ್ತಾನವನ್ನ ಬಳಸ್ಕೊಂಡು ತೋರಿಸ್ಕೊಂತು. ನಂಬೋದಲ್ಲಿ 24-25ರಲ್ಲಿ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಭಾರತದ 23,000 ಕೋಟಿ ದಾಟಿದೆ. 23,000 ಕೋಟಿ. ಇದ್ರ ಜೊತೆಗೆ ಆಕಾಶ್ ಡಿಫೆನ್ಸ್ ಸಿಸ್ಟಮ್ ಹಾಕ್ಬೋದು, ಡ್ರೋನ್ಗಳನ್ನ ತಡೆದಿದ್ದು, ತಿರ್ಗಾ ಆಮೇಲೆ ಇಸ್ರೇಲ್ ಜೊತೆ ಮಾಡಿದಂತ ಒಂದು ಆಂಟಿ ಡ್ರೋನ್ ಸಿಸ್ಟಮ್ ಹಾಕ್ಬೋದು. ಸೊ ಬಹಳಷ್ಟು ವೆಪನ್ಗಳು ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಿದಂತವೆಲ್ಲ ಬಳಕೆ ಆಯಿತು. ಅದಾದ ಕೆಲವೇ ದಿನಗಳಲ್ಲಿ ಉತ್ತರ ಪ್ರದೇಶದಲ್ಲಿ 300 ಕೋಟಿ ವೆಚ್ಚದಲ್ಲಿ 100-150 ಕ್ವಾಂಟಿಟಿ ಬ್ರಹ್ಮೋಸ್ ಮಿಸೈಲ್ ವರ್ಷಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡುವಂತ ಹೊಸ ಪ್ಲಾಂಟ್ ಇನಾಗ್ರೇಟ್ ಮಾಡಿದ್ರು ರಾಜನಾಥ್ ಸಿಂಗ್ ಅವರು. ಸೊ ಆಪರೇಷನ್ ಸಿಂಧೂರ್ ಕೇವಲ ಒಂದು ಅಟ್ಯಾಕ್ ಒಂದೇ ಅಲ್ಲ, ಅದು ಭಾರತದ ಒಂದು ಮಿಲಿಟರಿ ಶಕ್ತಿ ಪ್ರದರ್ಶನದ ಜೊತೆಗೆ ಜಗತ್ತಿಗೆ ನಮ್ಮಲ್ಲೂ ಇದೆ ಬನ್ನಿ ವೆಪನ್ಸ್ ಖರೀದಿ ಮಾಡಿ ಅನ್ನುವಂತ ಒಂದು ಮಾರ್ಕೆಟ್ ಓಪನ್ ಅಪ್ ಮಾಡಿದ ಆಪರೇಷನ್ ಸಿಂಧೂರ್. ಇದು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾಗಿ ನೋಡ್ಬೇಕಾಗಿರುವಂತ ವಿಚಾರ. ಇನ್ನ ಮತ್ತೆ ಸ್ಪೆಸಿಫಿಕ್ ಆಗಿ ನಡೀತಿರುವಂತ ಇಶ್ಯೂಗೆ ಬರಬೇಕು ಅಂತ ಹೇಳಿದ್ರೆ, ನಾವೇನೇನು ಕ್ರಮ ಕೈಗೊಂಡಿದೀವಿ ಅಂತ ಹೇಳಬೇಕು ಅಂತ. ಬಿಕಾಸ್ ಯಾರು ಹೌದು ಒಂದು ಈಜರ್ ರಿಯಾಕ್ಷನ್ ಆಗಿದೆ ಈಗ ಟ್ಯಾರಿಫ್ ವಾರಲ್ಲಿ ಅಂತ ಬಂದಾಗ, ನಾನು ಆಗ್ಲೇ ಹೇಳಿದಂಗೆ ಭಾರತದಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನ್ಗೆ ಬಹಳ ಆಪರ್ಚುನಿಟೀಸ್ ಇದೆ ಎಕ್ಸ್ಪೋರ್ಟ್ಗಿಂತ. ಅದಕ್ಕೋಸ್ಕರ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಎಲ್ಲ ಮಾಡಿದ್ದು ನಿಮಗೆ. ಮೊದಲನೇದಾಗಿ ಯಾವಾಗ ಅಮೆರಿಕ ಅಧ್ಯಕ್ಷರು ಒಂದು ಆ 25% ಬೇಸ್ ಟ್ಯಾರಿಫ್ ನ ಇಂಪೋಸ್ ಮಾಡಿದ್ರು, ಆಗ ನಮ್ಮ ಸರ್ಕಾರ ಅಷ್ಟೇ ಕೇಂದ್ರದಲ್ಲಿ ಬಹಳ ಚೆನ್ನಾಗಿ ಉತ್ತರ ಕೊಡ್ತು. ಯಾಕಂದ್ರೆ ನಾವೇನು ಅಂಜಲಿಲ್ಲ, ನಾವು ನಮ್ಮ ದೇಶದ ಹಿತ ಕಾಯುವ ದೃಷ್ಟಿಯಿಂದ ನಾವೇನ್ ಬೇಕಾದ್ರೂ ಮಾಡ್ತೀವಿ ಅಷ್ಟೇ ಹೇಳಿದ್ದು. ನಮ್ಮ ದೇಶ ಹಿತ ಕಾಯುವ ದೃಷ್ಟಿಯಿಂದ ನಾವೇನ್ ಬೇಕಾದ್ರೂ ಮಾಡ್ತೀವಿ, ನಮ್ಮ ಜನಗಳ ಇಂಟ್ರೆಸ್ಟ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ. ಯಾಕಂದ್ರೆ ಅವರ ಒಂದು ಟ್ರೇಡ್ ನೆಗೋಸಿಯೇಷನ್ ಅಲ್ಲಿ ಅವರು ಕೇಳಿದ್ದು ಭಾರತಕ್ಕೆ ಸೋಯಾಬೀನು, ಆಮೇಲೆ ಈ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಬರುತ್ತಲ್ಲ, ಬೀಜಗಳು ಜೆನೆಟಿಕಲಿ ಮಾಡಿಫೈಡ್, ಆ ಮಾರ್ಕೆಟ್. ಸೊ ಇದರ ಒಂದು ರೈತರಿಗೆ ಆಮೇಲೆ ಇದು ಡೈರಿ ಇಂಡಸ್ಟ್ರಿ, ಸೊ ರೈತರಿಗೆ ಸಂಬಂಧಪಟ್ಟ ಮಾರ್ಕೆಟ್ ಅನ್ನು ಓಪನ್ ಅಪ್ ಮಾಡಿ ಅಂತ ಅವರ ಮೇಜರ್ ಡಿಮಾಂಡ್ ಇತ್ತು. ಬಟ್ ಅದರ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಕಾಲ್ ತಗೊಂಡ್ರು, ಇಲ್ಲ ಅದಕ್ಕೆಲ್ಲ ಇದು ಮಾಡೋಣ, ನೆಗೋಷಿಯೇಟ್ ಮಾಡೋಣ, ಫರ್ದರ್ ಹೋಗೋಣ ಅಂತ ಹೇಳಿ. ಇದು ಒಂದು ಕಾರಣ. ಅದಾದ ನಂತರವೂ ಸಹ ಅವ್ರು ಏನ್ ಮಾಡುವಂತ ನಿಮಗೆ ಗೊತ್ತು, ಮತ್ತೆ ಅಡಿಷನಲ್ ಆಗಿ 25% ಮಾಡಿದ್ರು. ಯಾವಾಗ ಪ್ರಧಾನಮಂತ್ರಿಗಳು ಪುಟಿನ್ ಜೊತೆ ಮಾತುಕತೆ ಆಡಿದ್ರು, ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಪುಟಿನ್ ನ ಭೇಟಿ ಆಗಿದ್ದಾರೆ ರೀಸೆಂಟ್ ಆಗಿ, ಇಂಡಿಯಾ ರಷ್ಯಾ ಟೈಸ್ ಮತ್ತೆ ಸ್ಟ್ರಾಂಗ್ ಆಗಿ ಶುರುವಾಯಿತು. ಪ್ಲಸ್ ಈಗ SCO ಸಮಿಟ್ ನಲ್ಲಿ ಪುಟಿನ್ ಮೋದಿ ಭೇಟಿ ಅಂತ ಇದೆ. ತಿರ್ಗಾ ಮೊನ್ನೆ ಟ್ರಂಪ್ ಮೋದಿ ಅಲಾಸ್ಕಾನೆಲ್ಲ ಭೇಟಿ ಆಗಿದೆ.
25% ಅದನ್ನ ಇದು ಮಾಡಿದ್ರು. ಅದನ್ನ ಅವರು ಸ್ಯಾಂಕ್ಷನ್ ಅಂತ ಕರೆಕ್ಟ್ ಶುರು ಮಾಡಿದ್ದಾರೆ. ಅದು ಸ್ಯಾಂಕ್ಷನ್ ಅಲ್ಲ, ಟ್ಯಾರಿಫ್ ಇರಲಿ, ಅವ್ರು ಕರೀಲಿ, ಅವ್ರು ಏನ್ ಬೇಕಾದ್ರೆ ಕರ್ಕೊಳ್ಳಿ. ಒಂದು 2 ಮೇಜರ್ ಡಿಸಿಷನ್. ಒಂದು, ಇದೆಲ್ಲ ಆಗೋದಕ್ಕಿಂತ ಮುಂಚೆ ತಗೊಂಡಿದ್ದು ನಿಮ್ಗೆ ಫೆಬ್ರವರಿ 1 ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಪ್ರೆಸೆಂಟ್ ಮಾಡುವಾಗ ನಿಮ್ಗೆ 12 ಲಕ್ಷ ರೂಪಾಯಿವರೆಗೂ ₹1 ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟುವಾಗಿಲ್ಲ ಅಂತ ಹೇಳಿ ಒಂದು ಅಮೆಂಡ್ಮೆಂಟ್ ಬಂತು ಹೊಸ ಆಕ್ಟ್ ಆಲ್ರೆಡಿ ನೋಟಿಫೈ ಆಯ್ತು ಈಗ. ಸೊ ಅದು ಒಂದು ಮೇಜರ್ ಡಿಸಿಷನ್. ನಿಮ್ಗೆ 12 ಲಕ್ಷದವರೆಗೂ ಯಾರು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂದ್ರೆ ತಿಂಗಳಿಗೆ 1 ಲಕ್ಷ ದುಡಿಯೋರು ₹1 ಟ್ಯಾಕ್ಸ್ ಕಟ್ಟುವಾಗಿಲ್ಲ ಅಂದ್ರೆ ಹತ್ತತ್ರ ನೀವು ತಿಂಗಳಿಗೆ ಒಂದು 20,000 TDS ಆಗ್ತಿತ್ತಲ್ಲ, ನಿಮ್ಮ ಅಕೌಂಟ್ ನೇರವಾಗಿ ಬರುತ್ತೆ. ಆ 20,000 ಮತ್ತೆ ವಾಪಸ್ ಎಕಾನಮಿಗೆ ಹೋಗುತ್ತೆ, ಸ್ಪೆಂಡ್ ಆಗುತ್ತೆ. ಸ್ಪೆಂಡ್ ಆದ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ನಿಮ್ಗೆ ಇಲ್ಲಿ ಮಾರ್ಕೆಟ್ ಓಪನ್ ಅಪ್ ಆಗುತ್ತೆ. ನಿಮ್ಗೆ ಎಕ್ಸ್ಪೋರ್ಟ್ ಮಾರ್ಕೆಟೇ ಬೇಕು ಅಂತ ಏನಿಲ್ಲ. ಇದು ಒಂದು ಮೇಜರ್ ಡಿಸಿಷನ್ ತಗೊಂಡಿದ್ದು. ಮತ್ತೆ ಮೊನ್ನೆ ಇಂಡಿಪೆಂಡೆನ್ಸ್ ಡೇ ದಿವಸ ಪ್ರಧಾನಮಂತ್ರಿಗಳ ಭಾಷಣದಲ್ಲಿ GST ರಿಫಾರ್ಮ್ಸ್ ಬಗ್ಗೆ ಮಾತಾಡಿದ್ದಾರೆ. ಚರ್ಚೆ ನಡೀತಾ ಇದೆ, ನನ್ನ ಮೀಟಿಂಗು ಆಗಿದೆ. ಈಗಿರುವಂತ 5%, 12%, 18%, 28%, 4 ಸ್ಲ್ಯಾಬ್ಗಳನ್ನ ಕೇವಲ 2 ಸ್ಲ್ಯಾಬ್ ಇಳಿಸಬೇಕು ಅಂತ ಬಂದಿದೆ. ಅದು 5 ಆಮೇಲೆ 18, 12, 28 ತೆಗಿಬೇಕು ಅಂತ. 12% ಇರುವಂತ ಆಲ್ಮೋಸ್ಟ್ 99% ಆಫ್ ಐಟಮ್ಸ್ ನ 5% ಪುಷ್ ಮಾಡ್ತಾ ಇದ್ದಾರೆ. 28 18 ಪುಷ್ ಮಾಡ್ತಾ ಇದ್ದಾರೆ. ಇದಕ್ಕೆ ರಾಜ್ಯಗಳ ಸಹಕಾರನೂ ಬೇಕು. ಯಾಕಂದ್ರೆ ಆಗ ಇನಿಷಿಯಲ್ GST ಇಂಪ್ಲಿಮೆಂಟೇಷನ್ ಮೀಟಿಂಗ್ ಟೈಮಲ್ಲಿ ಒಂದು ಟಾರ್ಗೆಟ್ ಸೆಟ್ ಮಾಡಿದ್ರು. ಅಷ್ಟೇ ಕಲೆಕ್ಷನ್ ಟಾರ್ಗೆಟ್ ಮಂತ್ಲಿ ರೀಚ್ ಆದ್ರೆ ಆಮೇಲೆ ರ್ಯಾಷನಲೈಸ್ ಮಾಡೋಣ ಅಂತ ಹೇಳಿದ್ರೆ ಇವಾಗ ಟಾರ್ಗೆಟ್ ಕ್ರಾಸ್ ಆಗಿದೆ. ಅಂತಂದ್ರೆ ತಿಂಗಳಿಗೆ 2 ಲಕ್ಷ ಕೋಟಿ ಕಲೆಕ್ಷನ್ ಆಗ್ತಾ ಇದೆ ಇಡೀ ದೇಶದಲ್ಲಿ. ಈಗ ನೋಡಿ, ಅದು ಒಂದು ದೊಡ್ಡ ರಿಫಾರ್ಮ್ GST. ನಮ್ಮಲ್ಲಿ ಟ್ಯಾಕ್ಸ್ ಬೇಸ್ ಕಡಿಮೆ ಇತ್ತು, ಟ್ಯಾಕ್ಸ್ ಕಟ್ಟೋರು ಕಡಿಮೆ ಇತ್ತು. ನೀವು SP ರೋಡ್, ಚಿಕ್ಕಪೇಟೆ, ಬಳೆಪೇಟೆಗೆಲ್ಲ ನಿಮ್ಗೆ ಹಳೆ ದಿನಗಳು ನೆನೆಸ್ಕೊಂಡ್ರೆ ಗೊತ್ತಾಗುತ್ತೆ ಅಲ್ವಾ? ಸರ್ ಬಿಲ್ ಬೇಕಾ, ಬಿಲ್ ಬೇಡವಾ? ಕ್ಯಾಶ್ ಕೊಟ್ರೆ ಬಿಲ್ ಇಲ್ಲ, ಬೇರೆ ಇದ್ರಲ್ಲಿ ಕೊಡಿದ್ರೆ ಬಿಲ್ ಬೇಕು ಅಂದ್ರೆ ಇಷ್ಟ ಆಗುತ್ತೆ. ಹಿಂಗೆ ನಡೀತಿದ್ದು. ಯಾವಾಗ ಒಂದು ಇಂಟರ್ನೆಟ್ ರೆವಲ್ಯೂಷನ್ ಆಯ್ತು, ಆನ್ಲೈನ್ ಪ್ಲಾಟ್ಫಾರ್ಮ್ಸ್, ಫ್ಲಿಪ್ಕಾರ್ಟ್, ಅಮೆಝಾನ್, ಝೆಪ್ಟೋ ಅವರೆಲ್ಲ ಬಂದ್ರು, ಆಮೇಲೆ GST ಬಂತು, ಇಂಪ್ಲಿಮೆಂಟೇಷನ್ ಆಯ್ತು, ನಿಧಾನವಾಗಿ ಎಲ್ಲ ಎಕ್ಸ್ಪೋಸ್ ಆಗಕ್ಕೆ ಶುರುವಾದ್ರು. ಪ್ರತಿಯೊಬ್ಬರು ಟ್ಯಾಕ್ಸ್ ಬ್ರಾಕೆಟ್ ಬರಕ್ಕೆ ಶುರುವಾದ್ರು. ಅದು ಈ ತರ ಇದ್ದಂತ ಡೆಪ್ತ್ ಏನಾಯ್ತು, ಅಗಲ ಆಗಕ್ಕೆ ಶುರುವಾಯ್ತು. ಸೊ ಆ ಟ್ಯಾಕ್ಸ್ ಬೇಸ್ ಇನ್ಕ್ರೀಸ್ ಆದ ತಕ್ಷಣ ನಿಮ್ಗೆ ಆಟೋಮೆಟಿಕಲಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಯ್ತು. ಒಂದು ಟೈಮಲ್ಲಿ ಹೇಳ್ಕೊತಾರೆ ಬರೀ ಮಿಡಲ್ ಕ್ಲಾಸ್ ಜನ ಮಾತ್ರ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅದು ಸ್ಯಾಲರಿ ನಾವು ಮಾತ್ರ ಕಟ್ತಾ ಇದ್ದೀವಿ, ಬೇರೆ ಯಾರು ಕಟ್ತಾ ಇಲ್ಲ, ಹಿಂಗೆಲ್ಲ ಆಯ್ತು ಚರ್ಚೆಗಳು. ಸೊ ನಿಧಾನವಾಗಿ ಯಾವಾಗ ಈ ಟ್ಯಾಕ್ಸ್ ಬೇಸ್ ಜಾಸ್ತಿ ಆಯ್ತು, ಕಲೆಕ್ಷನ್ ಜಾಸ್ತಿ ಆಯ್ತು. ಸೊ GST ರಿಫಾರ್ಮ್ಸ್ ಆಯ್ತು. ಈಗ ಆ ಟ್ಯಾಕ್ಸ್ ಕಲೆಕ್ಷನ್ ಟಾರ್ಗೆಟ್ ರೀಚ್ ಆಗಿದೆ. ರ್ಯಾಷನಲೈಸ್ ಮಾಡೋದಕ್ಕೆ ರೈಟ್ ಟೈಮ್ ಅನ್ನೋ ಒಂದು ಡಿಸಿಷನ್ ಬಂದಂಗೆ. ಯಾವಾಗ ಈ 12% ಇರುವಂತ ರೇಟ್ಸ್ ಎಲ್ಲ 5% ಬರುತ್ತೋ, 28 18 ಬರುತ್ತೋ, ಬರೀ 2 ಸ್ಲ್ಯಾಬ್ ಬರುತ್ತೋ, ಅಲ್ಲೂ ಅಷ್ಟೇ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ, ಹಣ ಉಳಿಯುತ್ತೆ, ಮತ್ತೆ ಸ್ಪೆಂಡಿಂಗ್ ಬೇರೆ ಕಡೆ ಬರುತ್ತೆ. ಸೊ ಇಲ್ಲೇ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಇದು ಸುಮ್ಮನೆ ಅನೌನ್ಸ್ ಮಾಡೋದಲ್ಲ. ಮೊನ್ನೆ ಇಂಡಿಪೆಂಡೆನ್ಸ್ ಡೇ ದಿವಸ ನಮ್ಮೇ ನಡೀತಿರುವಂತ ಒಂದು ಟ್ಯಾರಿಫ್ ವಾರ್ನ ಹೇಗೆ ಕಾಂಪನ್ಸೇಟ್ ಮಾಡಬೇಕು ಅಂತ ತಲೆ ಇಟ್ಕೊಂಡು ಅನೌನ್ಸ್ ಮಾಡಿರಬೇಕು. ಇದು ಒಂದು ಸ್ಟ್ರಾಟಜಿಕ್ ಡಿಸಿಷನ್. ಇದು ಸುಮ್ಮನೆ ಏನೋ ಎಲೆಕ್ಷನ್ಗೋಸ್ಕರ ಅಲ್ಲೆಲ್ಲ ಮಾಡಿರೋದಲ್ಲ. ಇದು ಒನ್ ಆಫ್ ದಿ ಡಿಸಿಷನ್. ಬಿಕಾಸ್ ನೀವೆಲ್ಲ ಕೇಳ್ತಿರಲ್ಲ, ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಯಾರೇ ಅಲ್ಲಿ ಕೇಳ್ತಾರೆ. ಇದರ ಜೊತೆಗೆ ಇಂಡಸ್ಟ್ರಿಯಿಂದ ಕೆಲವೊಂದು ಡಿಮಾಂಡ್ಗಳಿದ್ದಾವೆ, ಇಂಡಸ್ಟ್ರಿ ಸ್ಪೆಸಿಫಿಕ್ ಡಿಮಾಂಡ್. ಯಾಕಂದ್ರೆ ನೀವು ಭಾರತ, ಅಮೆರಿಕ ಅಂತ ನೋಡಿದ್ರೆ ನಿಮ್ಗೆ ಹೆಚ್ಚು ಎಕ್ಸ್ಪೋರ್ಟ್ ಆಗೋದು ನಮ್ಮಲ್ಲಿ ಜಮ್ಸ್ ಅಂಡ್ ಜ್ಯುವೆಲರೀಸ್ ಜಾಸ್ತಿ, ಗುಜರಾತ್, ಸೂರತ್ ಆ ಕಡೆ ಎಲ್ಲ ಡೈಮಂಡ್ಸ್ ಎಲ್ಲ ಬಿಟ್ಟರೆ ಟೆಕ್ಸ್ಟೈಲ್ಸ್, ಆಮೇಲೆ ಸೀ ಫುಡ್ ಎಲ್ಲ ಬಹಳ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ಕುಮಟಾ, ಹೊನ್ನಾವರ ಇರುತ್ತೆ, ನೀವು ನೋಡೋ ಕಂಟೈನರ್ ಗೊತ್ತಾಗುತ್ತೆ ನಿಮಗೆ. ಸೊ ಈ ತರ ಆ ಸ್ಪೆಸಿಫಿಕ್ ಸೆಕ್ಟರ್, ಫಿಶರೀಸ್ ಸೆಕ್ಟರ್ಗೆ ಏನಾದ್ರು ಒಂದು ಮಾಡ್ಬೋದಾ, ಅಥವಾ ಜಮ್ಸ್ ಅಂಡ್ ಜ್ಯುವೆಲರಿಗೆ ಏನಾದ್ರು ಒಂದು ಮಾಡ್ಬೋದಾ? ಸೊ ಈ ರೀತಿಯ ಚಿಂತನೆಗಳು ಇಂಡಸ್ಟ್ರಿ ವಲಯದಲ್ಲಿ ನಡೀತಾ ಇದ್ದಾವೆ. ಇದು ಒಂದು ಭಾಗ ಮಾಡಿರೋದು. ಮತ್ತೆ ನೀವು ಓವರ್ ಆಲ್ ಫಿಗರ್ ನೋಡಿದ್ರೆ, ಕಳೆದ ವರ್ಷ ಫಿಗರ್ ಹೇಳಬೇಕು ಅಂದ್ರೆ ನಿಮ್ಗೆ ಐ ಥಿಂಕ್ 2024-25 ಒಟ್ಟಾರೆ ಭಾರತದ ಎಕ್ಸ್ಪೋರ್ಟ್ $824 ಬಿಲಿಯನ್ ಅನ್ಸುತ್ತೆ ಅಮೆರಿಕನ್ ಡಾಲರ್ಸ್. ಅದ್ರಲ್ಲಿ ಅಮೆರಿಕ ಎಕ್ಸ್ಪೋರ್ಟ್ ಆಗಿದೆ $79 ಬಿಲಿಯನ್ ಅಮೆರಿಕನ್ ಡಾಲರ್ಸ್. ಅಂದ್ರೆ 10% ಆಲ್ಮೋಸ್ಟ್ ಭಾರತದ ಒಟ್ಟಾರೆ ಎಕ್ಸ್ಪೋರ್ಟ್ 10%. ಈ 90% ಬೇರೆ ಬೇರೆ ದೇಶಗಳಿಗೆ ಆಗ್ತಾ ಇದೆ. ಸೊ ಇದು ಒಂದು ತಿಳ್ಕೋಬೇಕಾಗತ್ತಲ್ಲ, ಏನಾಗುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ. ಇದ್ರ ಜೊತೆಗೆ
ಮತ್ತೊಂದು ಚಿಂತನೆ ನಡೀತಾ ಇದೆ, ಅಥವಾ ನಾನು ಮಾಧ್ಯಮಗಳೆಲ್ಲ ಓದಿದ್ದು, ನಿಮಗೆ ಈ ರಷ್ಯಾ ಇಂದ ಬರುತ್ತಲ್ಲ ಆಯಿಲ್, ಅದರಲ್ಲಿ ಇನ್ನೂ ಫರ್ದರ್ ಸ್ವಲ್ಪ ಪ್ರೈಸ್ ರಿಡಕ್ಷನ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಅವ್ರ ಕಾಂಪನ್ಸೇಟ್ ಆಗುತ್ತೆ ಅಂತ ಹೇಳಿ. ಹಾಗಂತ ಅದು ಮಾಡಿದ ತಕ್ಷಣ ಪಾಪ ಈ ಬಿಸ್ನೆಸ್ ಅನ್ಕೊಡುವಂಥವ್ರು ಇದ್ದಾರೆ, ಅವ್ರ ಕೈನೂ ನಿಲ್ಲಬೇಕು, ನೋ ಡೌಟ್. ಸೊ ನಾನು ಆಗಲೇ ಹೇಳಿದಂಗೆ ಅವ್ರ ಕೈ ಹಿಡ್ಲಿಕ್ಕೆ ಏನೇನು ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ ಏನೇನು ರಿಫಾರ್ಮ್ಸ್ ತರಬೇಕು. ಇವಾಗ ನೀವು ಕೋವಿಡ್ ಎಕ್ಸಾಂಪಲ್ ತಗೊಂಡ್ರೆ, ಕೋವಿಡ್ ಸಮಯದಲ್ಲಿ ನಿಮಗೆ MSMEಗಳಿಗೆಲ್ಲ ಬಹಳ ಪ್ರಾಬ್ಲಮ್ ಆಯ್ತು. ಏನಾಯ್ತು, ನಿಮಗೆ ಶಟ್ ಡೌನ್ ಆದಾಗ, ಲಾಕ್ಡೌನ್ ಆದಾಗ, ದೇಶದ ಆರ್ಥಿಕತೆ ಫುಲ್ ಕ್ಲೋಸ್ ಆದಾಗ MSMEಗಳಿಗೆಲ್ಲ ಸಮಸ್ಯೆ. ಆಗ ಒಂದು ಪ್ಯಾಕೇಜ್ ಅನೌನ್ಸ್ ಮಾಡಿದ್ರು, ಎಮರ್ಜೆನ್ಸಿ ಕ್ರೆಡಿಟ್ ಗ್ಯಾರಂಟಿ ಅಂತ ಹೇಳಿ. ಇನ್ಸ್ಟೆಂಟ್ ಆಗಿ ಯಾರಾದ್ರೂ ಬ್ಯಾಂಕ್ ಓವರ್ ಡ್ರಾಫ್ಟ್ ಕ್ಯಾಶ್ ಕ್ರೆಡಿಟ್ ಇದ್ರೆ 20%, 1 ಕೋಟಿ ಲಿಮಿಟ್ ಇದ್ರೆ 20 ಲಕ್ಷ ಅಡಿಷನಲ್ 6 ತಿಂಗಳಿಗೆ 8 ತಿಂಗಳಿಗೆ ಈ ತರ ಮಾಡಿದ್ರು. ಸೊ ಈ ತರನು ಬೇಕು ಅಂತ ಕೆಲವೆಲ್ಲ ಕೇಳ್ತಾ ಇದ್ದಾರೆ ಇಂಡಸ್ಟ್ರಿನಲ್ಲಿ, ಆಯ್ತಲ್ಲ. ಸೊ ಈ ರೀತಿಯಾದ ಚಿಂತನೆಗಳು ಅಲ್ಲಿ ನಡೀತಾ ಇದೆ, ಇಂಡಸ್ಟ್ರಿ ವಲಯದಲ್ಲೆಲ್ಲ ನಡೀತಾ ಇದ್ದಾವೆ. ಸೊ ಹೀಗೆ ಪ್ರತಿಯೊಂದೂ ನಡೀತಾ ಇದೆ. ಜೊತೆಗೆ ಹೊಸ ಹೊಸ ಮಾರ್ಕೆಟ್ಗಳು ಓಪನ್ ಆಗ್ತಾ ಇದೆ. ಇಂಗ್ಲೆಂಡ್ ಜೊತೆ ಆಲ್ರೆಡಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗಿದೆ ಅದರಲ್ಲಿ. ಸೊ ಭಾರತ ಇಂಗ್ಲೆಂಡ್ ಮಧ್ಯೆ ಯಾವ್ದು ಎಕ್ಸ್ಪೋರ್ಟ್, ಯಾವ್ದು ಇಂಪೋರ್ಟ್, ಯಾವ್ದಕ್ಕೆ ಟ್ಯಾರಿಫ್ ಅಂತೆಲ್ಲ ಹೇಳಿ ಖುಷಿಯಾಗಿ ಸೈನ್ ಆಗಿ ಒಂಥರ ಒಳ್ಳೆ ಪಾಸಿಟಿವ್ ಅಗ್ರಿಮೆಂಟೇ ಅದು. ಸೊ ಬಹಳಷ್ಟು ಎಕ್ಸ್ಪೋರ್ಟ್ಗಳು ಈ ಕಡೆ ಇರೋದು ಆ ಕಡೆ ಶಿಫ್ಟ್ ಆಗ್ಬೋದು. ಈ ತರದನ್ನು ಎಕ್ಸ್ಪೋರ್ಟರ್ಸ್ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಇನ್ ಕೆಲವರು ಈ ಲೋ ಟ್ಯಾರಿಫ್ ಇರುವಂತ ದೇಶಗಳು, ಇವಾಗ ಗಲ್ಫ್ ಕಂಟ್ರೀಸ್ಗೆಲ್ಲ 10% ಏನೋ ಹಾಕಿ ಲೋ ಟ್ಯಾರಿಫ್. ಸೊ ಇದರ ಕಂಪನಿಗಳು ಗಲ್ಫ್ ನಲ್ಲಿ ಸೆಟಪ್ ಮಾಡಿ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡತ್ತಾರ. ಸೊ ಈ ತರ ಚಿಂತನೆಗಳು ನಡೀತಾ ಇದಾವೆ ಕಂಪನಿ ವಲಯಗಳಲ್ಲಿ. ಸೊ ಸರ್ಕಾರದಲ್ಲಿ ಹೇಳಬೇಕು, ನಾನು ಆಗ್ಲೇ ಹೇಳಿದಂಗೆ ನಡೀತಿರುವಂತಹ ಚಿಂತನೆಗಳು, ಒಂದು GST ರಿಫಾರ್ಮ್ಸ್ ಆಗ್ಲೇ ಹೇಳಿದಂಗೆ, ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಕೊಟ್ಟಂತ ಒಂದು 12 ಲಕ್ಷಕ್ಕೂ ಎಕ್ಸೆಂಪ್ಷನ್ ಹೊಸ ಆಕ್ಟ್ ಅಲ್ಲಿ, ಮತ್ತೊಂದು ಇಂಡಸ್ಟ್ರಿ ಸ್ಪೆಸಿಫಿಕ್ ಏನ್ ಮಾಡಬೇಕು ಅನ್ನೋ ಯೋಚನೆಗಳು ನಡೀತಾ ಇದಾವೆ. ಇಟ್ ಈಸ್ ನಾಟ್ ದಟ್ ಏನೋ ಬಂದ್ಬಿಟ್ರು ಇವರು ತೆರಿಗೆ ಏರ್ಬಿಟ್ರು, ಇದರಿಂದ ಏನೋ ಅಲ್ಲೋಲ ಕಲ್ಲೋಲ ಆಗೋಯ್ತು ಆರ್ಥಿಕತೆ, ಆತರ ಎಲ್ಲ ಆಗೋದಿಲ್ಲ ಅಷ್ಟು ಸುಲಭವಾಗಿ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತು, ನಮ್ದು ಸೇವಿಂಗ್ಸ್ ಎಕಾನಮಿ, ನಮ್ಮ ತಾತ ಅಪ್ಪ ಅಜ್ಜನ ಕಾಲದಿಂದನೂ ಅಷ್ಟೇನೆ ನಾವು ಎಷ್ಟೇ ದುಡ್ರು ಎಷ್ಟೇ ಒಂದು ಚೂರು ತಿನ್ನೋದನ್ನ ಕಡಿಮೆ ಮಾಡಿ ಸ್ವಲ್ಪ ಸೇವಿಂಗ್ಸ್ ಅಲ್ಲಿ ಇಟ್ಟೇ ಇರ್ತೀವಿ ನಾವು. ಅದು ಸುಮ್ಮನೆ ಇರೋದಿಲ್ಲ. ನಾವು ಬೇರೆ ದೇಶಗಳ ತರ ಅದು ನಾವು ಸಾಲದ ಎಕಾನಮಿ ಆತರ ಸಾಲ ಮಾಡಿ ಒಂಥರ ಶೋಕಿ ಮಾಡೋದು ಆ ಮಟ್ಟಕ್ಕೆ ಹೋಗೋದು ಇಲ್ಲ. ನಮ್ಮ ಮಕ್ಕಳಿಗೂ ನಾವು ಅದನ್ನೇ ಹೇಳ್ಕೊಡ್ತಾರೆ, ನೆಕ್ಸ್ಟ್ ಜನರೇಷನ್ಗೂ ಅಷ್ಟೇ, ಎಲ್ಲಾನು ಅಷ್ಟೇ. ಸೊ ಅದು ಆಲ್ವೇಸ್ ನಮ್ಮ ಸ್ಟ್ರೆಂತ್. ಅದು ಇಂಡಿಯಾ ಅಂತ ಬಂದಾಗ ಸೇವಿಂಗ್ಸ್ ಎಕಾನಮಿ ಅಂತ ಬರೋದು ನಮ್ಮ ಒಂದು ಸ್ಟ್ರೆಂತ್. ಮತ್ತೆ ರೀಸೆಂಟ್ ಆಗಿ ನೀವು ಇಂಡಿಯಾದ ಗೋಲ್ಡ್ ರಿಸರ್ವ್ ಎಲ್ಲ ನೋಡಿದ್ರೆ ನಿಮ್ಗೆ ಒಂದು ಡಾಕ್ಯುಮೆಂಟ್ ಇದೆ ಜಿಯೋ ಹಾಟ್ಸ್ಟಾರ್ ಅಲ್ಲಿ, ನೋಡಿ ನೀವು. RBI ಫಾರ್ ದ ಫಸ್ಟ್ ಟೈಮ್ ಗೋಲ್ಡ್ ರಿಸರ್ವ್, ಗೋಲ್ಡ್ ವಾಲ್ಟ್ ಇದೆಯಲ್ಲ, ಗೋಲ್ಡ್ ವಾಲ್ಟ್ ಒಳಗಡೆ ಒಬ್ರಿಗೆ ಡಾಕ್ಯುಮೆಂಟ್ ಮಾಡೋದಕ್ಕೆ ಬಿಟ್ಟಿದೆ. ಅವ್ರು ವಿಡಿಯೋ ಮಾಡಿ ಅದನ್ನ ಹಾಕಿದ್ದಾರೆ. RBI ಅಂತಾನೆ ಇದೆ ಜಿಯೋ ಹಾಟ್ಸ್ಟಾರ್, 4 ಎಪಿಸೋಡ್ ಇದೆ. ಫಸ್ಟ್ ಎಪಿಸೋಡ್ ಅಲ್ಲಿ ನೀವು ನೋಡಿ ಗೊತ್ತಾಗುತ್ತೆ ಎಷ್ಟು ಗೋಲ್ಡ್ ರಿಸರ್ವ್ ಇದೆ ಇಂಡಿಯಾದಲ್ಲಿ, ವರ್ಲ್ಡ್ ಅಲ್ಲಿ ಎಷ್ಟು ಕೋಟಿಗೆ ಬರ್ತಿದೆ ಇವತ್ತಿನ ಬೆಲೆಗೆ ಅಂತ. ಇವತ್ತಿನ ಬೆಲೆಗೆ ನೋಡಿದ್ರೆ ಗೊತ್ತಲ್ಲ, 10,000 ಹೋಗಿದೆ ಗ್ರಾಮ್ಗೆ. ಹೆಣ್ಮಕ್ಳಿಗೇನೋ ಖುಷಿ, ಹೆಣ್ಮಕ್ಳು ಪಾಪ. ಸೊ ಹಂಗೆ, ಸೊ ಆ ಗೋಲ್ಡ್ ರಿಸರ್ವ್. ಸೊ ಈ ರೀತಿಯಾಗಿ ಬೇರೆ ಬೇರೆ ಕಡೆಯಿಂದ ಎಲ್ಲಾನು ಬಹಳಷ್ಟು ರಿಫಾರ್ಮ್ಸ್ಗಳು ಆಗ್ತಾ ಇದ್ದಾರೆ. ಎಕ್ಸ್ಪೋರ್ಟ್ಸ್ ನೋ ಡೌಟ್ ಬೇಕು, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಒಂದು ಡಾಲರ್ ಇದನ್ನು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಮ್ಯಾಸಿವ್ ಇಂಪೋರ್ಟ್ಸ್ ಅಲ್ಲಿ ಮೆಜಾರಿಟಿ ನಿಮ್ಗಿರೋದು ಒಂದು ಕ್ರೂಡ್ ಆಯಿಲ್, ಪೆಟ್ರೋಲ್ ಬೇಕಾಗಿರುವಂತ ಪೆಟ್ರೋಲ್ ಡೀಸೆಲ್ಗೆ, ಇನ್ನೊಂದು ಚಿನ್ನ. ಇದೆರಡೇ ಮೇಜರ್ ಇಂಪೋರ್ಟ್ ನಮ್ದು. ಸೊ ನಾವು ಇವಾಗ ಕ್ರೂಡ್ ಆಯಿಲ್ ಇನ್ಫ್ಯಾಕ್ಟ್ ನಾವು ರಷ್ಯಾದಿಂದ ಮೆಜಾರಿಟಿ ಪರ್ಚೇಸ್ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ಅದ್ರ ಮೇಲಿನ ಒಂದು ಒತ್ತಡ ಕಡಿಮೆ ಆಗಿದೆ. ಇನ್ಫ್ಯಾಕ್ಟ್ ನಿಮ್ಗೆ ನೆನಪಿದ್ರೆ ನಮ್ಮ ಒಂದು ರೆಸ್ಪಾನ್ಸು ಹಾಗೆ ಇತ್ತು. 2ನೇ ಸರಿ 25% ಮತ್ತೆ ಆಡ್ ಮಾಡಿದಾಗ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು. ನಮಗಿಂತ ಹೆಚ್ಚಾಗಿ ಅಮೆರಿಕಾನೇ ರಷ್ಯಾದಿಂದ ಪರ್ಚೇಸ್ ಮಾಡಿದ್ದಾರೆ ಯುರೇನಿಯಮ್ಸ್ ಎಲ್ಲಾನು ಅಂತ ಹೇಳಿ. ಸೊ ಅದೊಂದು ರೆಸ್ಪಾನ್ಸ್ ನಮ್ಮಿಂದ ಹೋಯ್ತು, ಸ್ವಲ್ಪ ಸ್ಟ್ರಾಂಗ್ ಹೋಯ್ತು. ಎದುರ್ಕೊಳ್ಳಿಲ್ಲ ಎಲ್ಲರೂ. ನೀವು ನಮ್ಮೇಲೆ ಸ್ಯಾಂಕ್ಷನ್ ಆಗ್ತೀರಾ ಅಂತ ಹೇಳಿದ್ರೆ ಅಥವಾ ಟ್ಯಾರಿಫ್ ಜಾಸ್ತಿ ಮಾಡ್ತೀರಾ ಅಂದ್ರೆ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದಕ್ಕೆ, ನೀವೇ ರಷ್ಯಾದಿಂದ ಯುರೇನಿಯಮ್ಸ್ ಬೇರೆ ಬೇರೆ ಐಟಮ್ಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀರಲ್ಲ, ಇದು ಯಾವ ರೀತಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ನ ಯಾರೊಬ್ರು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ನಂಗೆ ಅದೇನೋ ಗೊತ್ತಿಲ್ಲ ನೋಡಿಲ್ಲ ಅಂತ ಹೇಳಿ ಹಂಗೆ ಜಾರ್ಕೊಳ್ಳುವಂತ ಪ್ರಯತ್ನನೂ ಆಯ್ತು. ಸೊ ನಾವು ಡೇ 1 ಇಂದ ಕೊಡ್ತಾ ಇರುವಂತ ರೆಸ್ಪಾನ್ಸ್ ಯಾವತ್ತೂ ಅಷ್ಟೇ ನಾವು ತಲೆ ಬಗ್ಸಿ ಕೊಡ್ತಾರೆ, ತಲೆ ಎತ್ತಿ ಕೊಡ್ತಾರೆ ಇವತ್ತು. ಬಿಕಾಸ್ ಆತ್ಮವಿಶ್ವಾಸ ನಮ್ಮಲ್ಲಿ ಇದೆ, ಮಾಡ್ತೀವಿ ಅಂತ ಗೊತ್ತಿದೆ ಯಾವತ್ತೂ ಅಷ್ಟೇ, ಆಯ್ತಲ್ಲ. ಮತ್ತೀಗ ಚೈನಾ ಜೊತೆ ರಿಲೇಶನ್ಶಿಪ್ ಅಲ್ಲಿ ನೋಡ್ತಾ ಇರ್ಬೋದು, ಅದು ಸ್ವಲ್ಪ ಎಲ್ಲಾನು ಚೆನ್ನಾಗಿ ವಾಪಸ್ಸು ಬಳಿಗೆ ಬಂದಂಗಿದೆ. ಆಮೇಲೆ ಬ್ರಿಕ್ಸ್ ಕಂಡ್ರೆ ಸ್ವಲ್ಪ ಭಯ ಇದೆ ಅಮೆರಿಕಾಗೆ. ಅದು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ ಮಾಡ್ಕೊಂಡಿರೋಂಥ ಒಂದು
ಗುಂಪಿದೆ ಅಲ್ಲ, ಸೊ ಅದಕ್ಕೆ ಕಂಡ್ರೆ ಸ್ವಲ್ಪ ಅಮೆರಿಕಕ್ಕೆ ಭಯ ಇದೆ ಇವತ್ತಿಗೂ, ಏನ್ ಮಾಡ್ಬಿಡ್ತಾರೋ ಅಲ್ಲಿ ಅಂತ ಹೇಳಿ. ಅದಕ್ಕೆ ಅವಾಗ ಬ್ರಿಕ್ಸ್ ಬಗ್ಗೆ ಎಲ್ಲಾನು ಹೇಳ್ತಾ ಇರ್ತಾರೆ. ಸೊ ಬ್ರಿಕ್ಸ್ ಕಲ್ಪನೆ ಮುಂದಕ್ಕೆ ತಗೊಂಡು ಹೋಗಿದ್ದು ನರೇಂದ್ರ ಮೋದಿ ನೇತೃತ್ವದಲ್ಲಿ ಆಗ್ಬೋದು ಕಳೆದ ವರ್ಷಗಳಲ್ಲಿ. ಸೊ ಈ ರೀತಿಯಾಗಿ ಒಂದು ಓವರ್ ಆಲ್ ಪರ್ಸ್ಪೆಕ್ಟಿವ್ ಇದೆ. ಮತ್ತೆ ಇದಕ್ಕೆ ಜಯಶಂಕರ್ ಅವರು ಹೇಳಿದ್ದಾರೆ, ರಿಲೇಶನ್ಶಿಪ್ ಅನ್ನೋದು ನಿಮ್ಗೆ ಯಾರು ಕಷ್ಟದ ಸಹಾಯ ಮಾಡ್ತಾರೆ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ನಮ್ಗೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ರಷ್ಯಾ ನಮ್ಗೆ ಯಾವಾಗ ಹಿಂಗೆ ಸಹಾಯ ಮಾಡ್ತು ಅನ್ನೋದನ್ನೆಲ್ಲ. ಸೊ ಓವರ್ ಆಲ್ ಹೇಳಬೇಕು ಅಂತ ಹೇಳಿ ನಾಗಲೇ ಹೇಳ್ದಂಗೆ ಇದೊಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ನಾವೇನು ಬಹಳ ಆಳವಾಗಿ ಏನಂತಾರೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಹಾಗಂತ ರಿಫಾರ್ಮ್ಸ್ ಹೌದು ಬೇಕು ಅಂತ ಇಂಡಸ್ಟ್ರಿ ಏನಿದೆ ಅದನ್ನ ಮಾಡ್ಬೇಕಾದಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ನೀವು ಕೋವಿಡ್ ಎಕ್ಸಾಂಪಲ್ ತಗೊಂಡ್ರೆ ಒಂಥರ ಈ ನೆಸೆಸಿಟಿ ಇಸ್ ಮದರ್ ಆಫ್ ಆಪರ್ಚುನಿಟಿ ಅನ್ನೋ ಹಾಗೆ ಕೋವಿಡ್ ಟೈಮ್ ನಲ್ಲಿ ಯಾರ್ಯಾರೋ ಹೇಳೋರು, ಇನ್ಫ್ಯಾಕ್ಟ್ ಬೇರೆ ಫಾರಿನ್ ಫಾರ್ಮಾ ಲಾಬಿಯರ್ ಎಲ್ಲ ಒಂದೊಂದು ಡೋಸ್ ಇಂಜೆಕ್ಷನ್ $100 $150 ಚಾರ್ಜ್ ಮಾಡೋರಿದ್ರು. ಅಂದ್ರೆ ಅವಾಗ 6,000 7,000 ಚಾರ್ಜ್ ಮಾಡೋರಿದ್ರು. ವೆರಾಸ್ ಅಂಥದನ್ನ ಇಲ್ಲೇ ಉತ್ಪಾದನೆ ಮಾಡಿ ಇಲ್ಲೇ ಲಸಿಕೆ ಕ್ಯಾಂಡಿಡೇಟ್ ಮಾಡಿ ಅಥವಾ 200 ಕೋಟಿ ಡೋಸ್ ಅಷ್ಟು ಫ್ರೀ ಆಗಿ ಕೊಟ್ಟರು ಎಲ್ಲರಿಗೂ. ಇಮ್ಯಾಜಿನ್ ಮಾಡ್ಬಿಡಿ, ಅವ್ರ ರೇಟಿಗೆ ನಾವು ಕೊಟ್ಟಿದ್ರೆ ಒಂದು ಡೋಸ್ 6,000 6,500 ಅಂತ ಹೇಳಿದ್ರೆ ಎಷ್ಟು ಹಣ ಇಲ್ಲಿ ಹೋಗ್ಬೇಕಾಗಿತ್ತು. ಸೊ ಅವಾಗಲೂ ಅಷ್ಟೊಂದು ಆಪರ್ಚುನಿಟಿ ಕನ್ವರ್ಟ್ ಮಾಡ್ಕೊಂಡ್ರು. ತಿರ್ಗಾ ಈ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಜಾಸ್ತಿ ಆಗಿದೆ ಅವಾಗ. ಸೊ ಭಾರತಕ್ಕೆ ಬನ್ನಿ ಅಂತ ಹೇಳಿ ವಿದೇಶ ಪ್ರವಾಸ ಮಾಡ್ತಾರೆ ಮೋದಿ ಅಂತೆಲ್ಲ ಹೇಳ್ತಾರಲ್ಲ, ಅವ್ರಿಗೆ ಹೇಳ್ಬೇಕು ಏನಕ್ಕೆ ಮಾಡ್ತಾರೆ, ಇದಕ್ಕೋಸ್ಕರನೇ. ಸುಮ್ಮನೆ ಏನೋ ಇವ್ರಿಗೆಲ್ಲ ಶೋಕಿ ಮಾಡ್ಲಿಕ್ಕೆಲ್ಲ ಹೋಗೋದಲ್ಲ. ವಿದೇಶ ಪ್ರವಾಸ ಮಾಡೋದಕ್ಕೇನೆ ಇವತ್ತು ಭಾರತದಲ್ಲಿ ಅಷ್ಟೊಂದು ಕಂಪ್ನಿಗಳು ಉತ್ಪಾದನೆ ಮಾಡ್ತಾ ಇರೋದು. ಅಥವಾ ಮೊನ್ನೆ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ 2 ದೇಶ ಬಿಟ್ಟು, ಅಜರ್ಬೈಜಾನ್ ಟರ್ಕಿ 2 ಬಿಟ್ಟು ಬಾಕಿ 113 ದೇಶಗಳು ಪೂರ್ತಿ ಭಾರತದ ಪರ ನಿಂತ್ಕೊಂತ ಬಂತು. ಏನಕ್ಕೆ ಅಂದ್ರೆ ಮೋದಿ ಅವರ ಒಂದು ಅಂತಾರಾಷ್ಟ್ರೀಯ ಸಂಬಂಧ ಆ ಮಟ್ಟದ ಒಂದು ಆ ಸಂಬಂಧ ಮೇಂಟೈನ್ ಮಾಡ್ಕೊಂಡು ಬಂದಿದ್ದು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.